ಆಲ್ರೆಡಿ ಬಿಜೆಪಿಯಲ್ಲಿ ವೀರಣ್ಣ ಚರಂತಿಮಠ್ ಅವರು ಅಭ್ಯರ್ಥಿಯಾಗಿ ಕಣಕ್ಕಿಳಿತಿದ್ದಾರೆ. ಬಟ್ ಬಾಗಲಕೋಟೆಯ ಕಾಂಗ್ರೆಸ್ನಲ್ಲಿ ಇದುವರೆಗೆ ಯಾವುದೇ ಕೂಡ ಘೋಷಣೆ ಆಗಿಲ್ಲ, ಅಭ್ಯರ್ಥಿಗಳ ಆಯ್ಕೆ ಕೂಡ ಆಗಿಲ್ಲ. ಬೆಳಗ್ಗೆಯಿಂದ ಟಿಕೆಟ್ ಘೋಷಣೆಗೆ ಕಾದು ಕುಳಿತಿದ್ದಾರೆ ನಾಯಕರು. ಯಾವುದೇ ಕ್ಷಣದಲ್ಲೂ ಕೂಡ ಟಿಕೆಟ್ ಘೋಷಣೆ ಸಾಧ್ಯತೆ ಇದೆ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕ್ಲೋಸ್ ಡೋರ್ ಮೀಟಿಂಗ್ ನಡೀತಾ ಇರೋದು. ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ನೇತೃತ್ವದಲ್ಲಿ ಸಭೆ ನಡೀತಾ ಇರೋದು. ಸಂಭಾವ್ಯ ಅಭ್ಯರ್ಥಿ ಉಮೇಶ್ ಮೇಟಿ, ಆಕಾಂಕ್ಷಿ ಮಲ್ಲಿಕಾರ್ಜುನ ಮೇಟಿ ಜೊತೆ ಸಭೆಯನ್ನು ನಡೆಸಲಾಗ್ತಾ ಇದೆ. ಬಾಗಲಕೋಟೆ ಕಾಂಗ್ರೆಸ್ ಕಚೇರಿ ಅತಿಥಿ ಗೃಹದಲ್ಲಿ ನಡೆದಂತಹ ಸಭೆ ಇದು. ಬಾಗಲಕೋಟೆ ಉಪಚುನಾವಣೆ ಅಖಾಡದಲ್ಲಿ ಇದುವರೆಗೂ ಕೂಡ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳ ಘೋಷಣೆ ಆಗಿಲ್ಲ. ಯಾಕಂತಂದ್ರೆ ದಿವಂಗತ ಎಚ್.ವೈ. ಮೇಟಿ ಏನಿದ್ದಾರೆ ಅವರ ಮಕ್ಕಳಲ್ಲೇ ಕೂಡ ಒಮ್ಮತಗಳು ಕೂಡ ಮೂಡಿ ಬರ್ತಾ ಇರಲಿಲ್ಲ. ಇದರಿಂದ ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ಒಂದು ಶಮನವನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟರು. ಬಾಯಕ್ಕ ಮೇಟಿಯವರಿಗೂ ಕೂಡ ಹೇಳಿದ್ರು, ಮಹದೇವಿ ಮೇಟಿ, ಆಮೇಲೆ ಮಲ್ಲಿಕಾರ್ಜುನ್ ಮೇಟಿ ಮತ್ತು ಉಮೇಶ್ ಮೇಟಿ. ಇದೀಗ ಮಲ್ಲಿಕಾರ್ಜುನ್ ಮೇಟಿ ಮತ್ತು ಉಮೇಶ್ ಮೇಟಿ ನಡುವೆ ಇದೆ. ಉಮೇಶ್ ಮೇಟಿ ಅವರಿಗೆ ಏನು ಟಿಕೆಟ್ ಘೋಷಣೆ ಸಾಧ್ಯತೆ ಅಂತ ವರದಿ ಕೂಡ ಆಗಿದ್ದಾವೆ. ಬಟ್ ಇಷ್ಟು ಲೇಟ್ ಆಗಿರೋದು ಇದೊಂದು ಕಗ್ಗಂಟು ಅಂತಾನೆ ಹೇಳ್ಬೋದು. ಹೈಕಮಾಂಡ್ನಲ್ಲಾಗಿರ್ಬೋದು ಮತ್ತು ರಾಜ್ಯ ಸರ್ಕಾರದಲ್ಲಾಗಿರ್ಬೋದು, ಸಿಎಂ ಡಿ.ಸಿ.ಎಂಗಳು ಕೂಡ ಇದೊಂಥರ ತಲೆನೋವಾಗಿ ಸಂಭ್ರಮಿಸಿರೋದು. ಇನ್ನು ನಾಮಪತ್ರ ಸಲ್ಲಿಕೆಗೆ ಏನಿದೆ ನಾಳೆ ಸೋಮವಾರನೇ ಮಾರ್ಚ್ 23ನೇ ಕೊನೆ ದಿನ ಆಗಿರೋದು. ಇದರಿಂದ ಇವತ್ತಿನೊಳಗೆ ಸಂಜೆಯೊಳಗೆ ಏನಾದರೂ ಒಮ್ಮತ ಮೂಡದಿದ್ರೆ ಪಕ್ಷ ಬಿ ಫಾರಂ ಅನ್ನ ಯಾರಿಗೆ ನೀಡಬೇಕು ಎಂಬ ಗೊಂದಲ ಕೂಡ ಮೂಡುತ್ತೆ ಅಂತಾನೆ ಹೇಳ್ಬೋದು.